ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Grow. ದಿಸ್ ಈಸ್ ಚರಣ್. ಸ್ಟಾಕ್ ಮಾರ್ಕೆಟ್ ಟೀಚಿಂಗ್ ಅನ್ನೋದು ಕಂಪ್ಲೀಟ್ ಒಂದು ಎಜುಕೇಷನ್ ಥರ ಆಗಬೇಕು ಅಂತ ಒಂದು ಹೊಸ ಕಾನ್ಸೆಪ್ಟ್ ಏನು ಸ್ಟಾರ್ಟ್ ಮಾಡಿದ್ದೀವಿ. ಅದ್ರ ರಿಲೇಟೆಡ್ ಒಂದು ಎಕ್ಸಾಮ್ ಇಟ್ಟಿದ್ದೀವಿ ನಿನ್ನೆ. ಅದಕ್ಕೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಜನ, ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಆಲ್ಮೋಸ್ಟ್ ಒಂದು 50 ಮೆಂಬರ್ಸ್, 50 ಜನ ಅಟೆಂಡ್ ಆಗಿದ್ದರು. ಅದರಲ್ಲಿ ಸುಮಾರು ಜನ ಎಂಪ್ಲಾಯೀಸ್ ಇದ್ದರು, ಬಿಸ್ನೆಸ್ ಮಾಡೋರಿದ್ದರು. ಅವ್ರ ಕೆಲಸಗಳೆಲ್ಲ ಬಿಟ್ಟು ನಾನು ಕ್ಲಾಸ್ ಮಿಸ್ ಮಾಡಬಾರ್ದು ಅಂತ ತುಂಬ ಜನ ತುಂಬ ಇಂಟ್ರೆಸ್ಟಾಗಿ ಬಂದಿದ್ದರು. ಸ್ವಲ್ಪ ಜನ ಡ್ಯೂಟಿ ರಜಾ ಆಗಿ ಬಂದಿದ್ದರು. ಅದಕ್ಕಿಂತ ಇನ್ನೂ ಇಂಟ್ರೆಸ್ಟ್ ವಿಷಯ ಏನಂದರೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ಅಂದರೆ ನಾವು ತುಂಬ ಖುಷಿ ಪಡ್ತೀವಿ, ಯಾಕೆಂದರೆ ಕ್ಲಾಸಿಗೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು BN Grow ಕ್ಲಾಸ್ ಮಿಸ್ ಮಾಡಬಾರ್ದು ಅಂತ ತುಂಬ ಆಸೆಯಿಂದ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡು ಕ್ಲಾಸ್ ಕೇಳಿದ್ದಾರೆ, ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. ತುಂಬ ಸಂತೋಷ ಅಂತ ಅದನ್ನೆಲ್ಲ ನೋಡಿದ್ರೆ. ಅದಕ್ಕೆ ಇನ್ನೂ ಏನಾದರೂ ಕಂಪ್ಲೀಟಾಗಿ ಟೀಚ್ ಮಾಡೋ ಸ್ಟೈಲ್ನ ಚೇಂಜ್ ಮಾಡಿ ಇನ್ನೂ ಏನಾದರೂ ಬೆಸ್ಟ್ ವೇಯಲ್ಲಿ ಟೀಚ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಆ ಕಂಪ್ಲೀಟ್ ಎಕ್ಸಾಮ್ ಏನು ಮಾಡಿದ್ದೀವಿ ಅದು 2 hours ಎಕ್ಸಾಮ್. ಅದನ್ನು ಆಲ್ಮೋಸ್ಟ್ ಕಟ್ ಮಾಡಿ 1 hour ವೀಡಿಯೋ ಮಾಡಿ ನಮ್ಮ ಯೂಟ್ಯೂಬ್ 2 ಚಾನಲಲ್ಲಿ ಅಪ್ಲೋಡ್ ಆಗಿದೆ. ನೀವು ನೋಡ್ಕೋಬೋದು, 2 ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಆಗಿದೆ. ನೋಡಿ ಆ ಕ್ವಶನ್ ಆನ್ಸರ್ಸ್ ಹೆಂಗೆ ಅನಿಸ್ತು ಅಂತ ಹೇಳಿ. ಆ್ಯಂಡ್ ಅದ್ರ ರಿಲೇಟೆಡ್ ಕೋರ್ಸ್ ಕಂಪ್ಲೀಟ್ ಮಾಡಿದಾರಲ್ವ, ಇಲ್ಲಿ ಜಾಯ್ನ್ ಆಗಿ 3 months ಕೋರ್ಸ್ ಯಾರು ಕಂಪ್ಲೀಟ್ ಮಾಡಿದ್ದಾರೆ, 3 months ಇದ್ರದ್ದು ಕಂಪ್ಲೀಟ್ ಫೀಡ್ಬ್ಯಾಕ್ ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡಿ. BN Grow ಅಲ್ಲಿ 3 months ಕಂಪ್ಲೀಟ್ ಮಾಡಿರೋ ಫೀಡ್ಬ್ಯಾಕ್ ಹೆಂಗಿದೆ, ನಮ್ಮ ಎಕ್ಸಾಮ್ ಹೆಂಗಿದೆ, ನಮ್ಮ ಟೀಚಿಂಗ್ ಹೆಂಗಿದೆ ಒಂದ್ಸಲಿ ನೋಡಿ. ಪ್ಲಸ್ ನೀವು ಕೊಡ್ತಾ ಇರೋ ಇಂಟ್ರೆಸ್ಟ್ಗೂ ತುಂಬ ಥ್ಯಾಂಕ್ಸ್. ಇದೇ ಥರ ಇರಲಿ. ಇನ್ನು ಮುಂದೆ ನಾನು ಕೂಡ ಇನ್ನೂ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ನಮ್ಮ ಫೀಡ್ಬ್ಯಾಕ್ ಹೆಂಗಿದೆ ಅಂತ ಕಂಟಿನ್ಯೂ ವಿಡಿಯೋದಲ್ಲಿ. ಓಕೆ ಮೇಡಮ್, ನೀವು 9 ಜನ ಏನು ಅಟೆಂಡ್ ಆಗಿದ್ದೀರಾ, ನಿಮ್ಮದು ಫೀಡ್ಬ್ಯಾಕ್ ಹೇಳಿ ಮೇಡಮ್. ಅನುಷಾ ಮೇಡಮ್ 3 months ಕಂಪ್ಲೀಟ್ ಮಾಡಿದ್ರಿ. ಸರ್ ಎಲ್ಲ ಕವರ್ ಆಗಿದೆ ಸರ್. ಎಲ್ಲ ನಾವೇನು ಕಲಿತಿದ್ವಿ ಎಲ್ಲ ಕ್ವೆಶ್ಚನ್ಸ್ ಎಲ್ಲ ಕವರ್ ಆಗಿದೆ ಸರ್. ಮೇಡಮ್ ನೀವು 3 ತಿಂಗಳು ನಮ್ಮ ಜೊತೆ ಕಂಪ್ಲೀಟ್ ಮಾಡಿದ್ರಲ್ವ ಮೇಡಮ್, ನಿಮ್ಗೆ ಏನು ಅನ್ನಿಸ್ತು BN Grow ಬಗ್ಗೆ ಅಂತ ಕೇಳಿದ್ದು ಮೇಡಮ್. ಚೆನ್ನಾಗಿದೆ, ಗುಡ್ ಲರ್ನಿಂಗ್, ಗುಡ್ ಪ್ಲಾಟ್ಫಾರ್ಮ್, ಕಲಿಯೋದಕ್ಕೆ ಚೆನ್ನಾಗಿದೆ ಸರ್. ಓಕೆ, ನೆಕ್ಸ್ಟ್ ಪ್ರಭಾವತಿ ಮೇಡಮ್, ನಿಮ್ಗೇನು ಅನಿಸ್ತು ಮೇಡಮ್? ತುಂಬಾ ಬ್ಯೂಟಿಫುಲ್ ಅನಿಸ್ತು ಸರ್. ಓಕೆ, ಯೂಸ್ಫುಲ್ ಇದೆಯಾ? ತುಂಬಾನೇ ಸರ್. ಸರ್ ಈಗ ದೇವ್ರ ಹತ್ರ ಸರ್ ಆಯಸ್ಸು ಅಥವಾ ಆರೋಗ್ಯ ಅದನ್ನ ಮಾತ್ರ ಚೇಂಜ್ ಮಾಡೋಕ್ಕಾಗಲ್ಲ, ದೇವ್ರನ್ನೇ ಮಾಡಬೇಕು. ಬಟ್ ಇದರಿಂದ ನಮ್ಮ ಲೈಫು, ನಮ್ಮ ಹಣೆ ಬರನೇ ಚೇಂಜ್ ಮಾಡ್ಬೋದು ಸರ್. ಓಕೆ, ಹರಿ ಸರ್, ವಾಟ್ ಈಸ್ ಯುವರ್ ಫೀಡ್ಬ್ಯಾಕ್ ಸರ್? ನಿಮ್ಗೆ ಹೆಂಗೆ ಅನಿಸ್ತು ಸರ್ 3 months? ಸರ್ ಭಾಳ ಖುಷಿ ಆಗುತ್ತೆ ಸರ್. ನಾನು ಯಾವುದೋ ಒಂದು ಇದರಲ್ಲಿ ಇದ್ದೆ, ತುಂಬ ಲಾಸಲ್ಲಿ ಇದ್ದೆ. ಅದೆಲ್ಲ ಬಂದು ಕವರ್ ಆಗೋದಲ್ಲದೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಸರ್ ಹತ್ರ ಬಂದಿದ್ದೀವಿ. ಅದು ಮುಖ್ಯ. ಮನುಷ್ಯನಿಗೆ ಕಾನ್ಫಿಡೆನ್ಸ್ ಅಂತಂದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ನ ತಗೊಂಡ್ಬರ್ಬೇಕು. ಯಾಕೆಲ್ಲ ಇಲ್ಲಿ ಮಾರ್ಕೆಟ್ ಕಲಿಯೋದಕ್ಕಿಂತ ಇಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇದೆಯಲ್ಲ, ಅದು ಮುಖ್ಯ ಸರ್. ಸರ್ ಈಗ ನೀವು ಓನ್ ಟ್ರೇಡ್ ಮಾಡೋಷ್ಟು ಕಾನ್ಫಿಡೆನ್ಸ್ ಇದೆಯಾ ಸರ್? ಹೌದು ಸರ್, ಮಾಡ್ತೀವಿ ಸರ್. ಈಗ ನೀವು 5 years ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟ್, ಬಿಫೋರ್ ಮಾರ್ಕೆಟಲ್ಲಿ ಜಾಯ್ನ್ ಆಗೋದಕ್ಕಿಂತ ಮುಂಚೆ. ಆವಾಗಿದ್ದ ಹರೀಶ್ ಸರ್ಗೂ ಈ 3 months ಅಲ್ಲಿ ಹರೀಶ್ ಸರ್ಗೆ ಏನಾದರೂ ಬದಲಾವಣೆ ಇದಾವ ಸರ್? ಭಾಳ ಚೇಂಜಸ್ ಇದೆ ಸರ್, ಭಾಳ ಚೇಂಜಸ್ ಇದೆ. ಭಾಳ ಚೇಂಜಸ್ ಇದೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಈಗ ಸರ್? ಎಷ್ಟು ಕೇಳಿ ಸರ್? 5 ಸ್ಟಾರ್ಗೆ ಎಷ್ಟು ಸ್ಟಾರ್ ಕೊಡ್ತೀರಾ ಸರ್? ಸರ್ ನೀವು 5 ಎಲ್ಲ ಇಟ್ಕೊಳ್ಳೇಬಾರ್ದು. ನೀವು ಔಟ್ ಆಫ್ ಇಟ್ಕೊಂಡು ನಿಮ್ಗೆ ಕೊಡ್ಬೋದು ಸರ್. ಯಾಕೆ ಅಂತ ಹೇಳಿದ್ರೆ, ಇದು ಬಂದು ಟ್ರೇಡಿಂಗ್ ಕಲಿಯೋರು ಎಲ್ಲರೂ ಟ್ರೇಡಿಂಗ್ ಮಾತ್ರ ಬರ್ತಾ ಇಲ್ಲ ಇಲ್ಲಿ. ಆಕ್ಚುಲಿ ಬರ್ಬೇಕಾಗಿರೋದೇ ಸೈಕಾಲಜಿ ಕಲಿಯೋಕೆ. ಸೈಕಾಲಜಿ ಮೇನ್ ಇಂಪಾರ್ಟೆಂಟ್ ಯಾರೇ ಆಗಿರಲಿ. ಸೈಕಾಲಜಿ ಎಲ್ಲ ಇಲ್ಲೇ ಕಲಿಸ್ಕೊಡ್ತಾರೆ. ಪ್ರತಿ ದಿವಸ ನೀವು ಟ್ರೇಡ್ ಮಾಡೋದಕ್ಕಿಂತ ನಮಗೆ 80% ಸೈಕಾಲಜಿನೇ ನಡೀತಾ ಇರುತ್ತೆ. ಅದೇ ಮೇಜರ್ ಬೇಸಿಕ್ ಇದೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಹೇಳೋದನ್ನ ಕೇಳಿಸ್ಕೊಳ್ಳೋದು. ಫಸ್ಟ್ 3 ತಿಂಗಳು ನಾನು ಬಂದಿದ್ದೆ ಅದ್ರ ದೇಶಕ್ಕೆ. ಫಸ್ಟ್ ನಾನು ಏನೂ ಗೊತ್ತಿಲ್ಲ ಅಂತ ಬಂದಿದ್ದೀನಿ. ಏನೇ ಗೊತ್ತಿದ್ರು ಏನೂ ಗೊತ್ತಿಲ್ಲ ಅಂತ ಬಂದು ಗೊತ್ತಿಲ್ಲದೆ ಕಲಿಬೇಕು. ಆಗ ಕಲಿತು ಅದಲ್ಲದೆ ಕಲಿಯೋದು ಬರೀ ಟ್ರೇಡಿಂಗ್ ಮಾತ್ರ ಅಲ್ಲ, ಬಂದು ಸೈಕಾಲಜಿ ಕಲ್ತಿರೋದ್ರಿಂದ ನನಗನ್ಸ್ತದೆ. ಮಗ ಬಂದು ಬಾಂಬೆಲ್ಲಿದೆ, ನಿಮ್ಗೆ ಎಲ್ಲರಿಗೂ ಗೊತ್ತು. ಅವನ್ನ ಮೊದಲೇ ನನಗೆ ಅವನ್ನ ಕಳ್ಸಕ್ ಮುಂಚೆ 1 ವರ್ಷಕ್ಕೆ ಮುಂಚೆ ಗೊತ್ತಿದ್ರೆ ಫಸ್ಟ್ ಅವ್ನಿಗೆ ಇಲ್ಲಿ ಕಳ್ಸ್ಬಿಟ್ಟು ಆಮೇಲೆ ಅಲ್ಲಿ ಕಳ್ಸೋಣ ಅಂತ ಇದ್ದೆ. ಇವಾಗ್ಲೂ ಸಹ ಹೇಳ್ತಾ ಇದ್ದೀನಿ, ಮಗನಿಗೆ ಅಲ್ಲಿದ್ದ ಬಂದ್ಮೇಲೆ ಮತ್ತೆ 3 ತಿಂಗಳು ಮತ್ತೆ ಕಳಿಸ್ತಿದ್ದ.
ಸರಿ ಸರ್. ಸೊ ಇದೊಂದು ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ಕೆಂಚಪ್ಪ ಸರ್, ನೀವು ಸಕ್ಸಸ್ಫುಲ್ 3 months ಕಂಪ್ಲೀಟ್. ವಾಟ್ ಈಸ್ ಯುವರ್ ಫೀಡ್ಬ್ಯಾಕ್ ಸರ್? ಸರ್, ಈ ತರ ಲೈವ್ ಟ್ರೇಡಿಂಗ್ ಹೇಳ್ಕೊಡೋದು ತುಂಬಾ ವಿರಳ ಸರ್. ಯಾರು ಇಲ್ಲ ಅನ್ಕೊಂತೀನಿ. ಲೈವ್ ಅಲ್ಲಿ ಬಂದು ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಏನೇನು ಸ್ಟ್ರಾಟಜಿಸ್ ಪ್ರತಿಯೊಂದು ಹೇಳ್ಕೊಡೋದು ತುಂಬಾ ಅದೃಷ್ಟ ಮಾಡಿದ್ವಿ ಸರ್. ನಿಮ್ಮನ್ನ ಗುರುಗಳಾಗಿ ಪಡೆಯೋದಕ್ಕೆ ನಾವು ಫಸ್ಟ್ ಪಾಯಿಂಟ್ ಅದು ತುಂಬಾ ಖುಷಿ ಆಗುತ್ತೆ ಸರ್. ನಾವು ಮೊದಲು ಸುಮ್ಮನೆ ಮಾರ್ಕೆಟ್ ಅಂದ್ರೆ ಏನು ಅಂತ ಅಂದ್ಕೊಂಡಿದ್ದು ಗೊತ್ತಾಗ್ತಿರ್ಲಿಲ್ಲ. ಈಗ ಮಾರ್ಕೆಟ್ 9:15 ಓಪನ್ ಆಗುತ್ತೆ ಅಂದ್ರೆ ನಾವು ಬಿಫೋರ್ ದಟ್ ಏನೇನು ಪ್ರಿಪೇರ್ ಆಗಿರ್ಬೇಕು ಅನ್ನೋದು, ಮತ್ತೆ ಮಾರ್ಕೆಟ್ 9:15 ಅಲ್ಲೇ ಗೊತ್ತಾಗುತ್ತೆ ಸರ್. ಯಾವ ಅಪ್ ಮೂಮೆಂಟಾ ಡೌನಾ ಯಾವ ತರ ಹೋಗುತ್ತೆ ಅನ್ನೋದೇ ನಾವು SGX ಇಂದನೇ ತಿಳ್ಕೊಂಡಿದ್ವಿ ಸರ್. ತುಂಬಾ ಬೇಸಿಕ್ ಇಂದ ಕಲಿಸಿದ್ವಿ ಸರ್. ತುಂಬಾ ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ. ನೆಕ್ಸ್ಟ್ ದೀಪಾ ರೆಡ್ಡಿ ಮೇಡಮ್, ನಿಮ್ಮ ಫೀಡ್ಬ್ಯಾಕ್ ಏನು ಮೇಡಮ್? ಹಾಂ ಸರ್, ಚೆನ್ನಾಗಿದೆ ಸರ್ ಕ್ಲಾಸೆಲ್ಲ. ತುಂಬ ಕಲ್ತ್ಕೊಂಡಿದ್ದೀನಿ. ನಾವು ಎಕ್ಸಾಮ್ ಕೊಟ್ಟಿದ್ದಕ್ಕೂ ಮತ್ತೆ ರಿವಿಷನ್ ಥರ ಆಯಿತು. ಎಲ್ಲ ಕೆಲವೊಂದು ಮರ್ತೋಗಿರ್ತೀವಲ್ಲ, ಮತ್ತೆ ನೆನ್ಪು ಮಾಡ್ಕೊಂಡಾಗೈತೆ ನಮ್ಮ ಸರ್. ಓಕೆ, ಸ್ವಂತ ಟ್ರೇಡ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬಂದಿದೆಯಾ ಮೇಡಮ್? ಹಾಂ ಸರ್ ಮಾಡ್ಬೋದು. ಮಾಡ್ತಾ ಇದ್ದೀರಾ? ಇನ್ನೂ ಇಲ್ಲ ಸರ್, ಸ್ವಂತ ಅಂದರೆ ಪೇಪರ್ ಟ್ರೇಡ್ ಮಾಡ್ತಾ ಇದ್ದೀನಲ್ಲ, ಓನಾಗಿನ ಮಾಡ್ತಾ ಇಲ್ಲ. ಓಕೆ. ಓನಾಗಿ